ಅದು ಈಗ ನಮ್ದು ಉದ್ದೇಶ ಏನದಂತಂದ್ರ ಈ ನಮ್ಮ JDS ಪಕ್ಷದಾಗ ಹೆಚ್ಚಾಗಿ ಏನದಂತಂದ್ರ ಬಡವರು ಅದೇ ಹೃದಯವಂತರು. ಅವ್ರು ಯಾವುದೇ ಆಮಿಷ ಇಲ್ಲ, ಯಾವುದೇ ಆಮಿಷ ಇಲ್ಲ. ಯಾವುದೇ ಏನದಂತ ನಮಗೆ ಆ ಕೆಲಸ ಮಾಡ್ಕೋಬೇಕು, ಈ ಕೆಲಸ ಮಾಡ್ಕೋಬೇಕು ಅಂತ ಒಂದು ಇಲ್ಲ. ಅಯಮ ಬಗ್ಗೆ ಅನ್ನೋದಂತ ಗೆದ್ದಳ ಅಧಿಕಾರ ಮಾಡ್ಲಿ, ನಡೆಸಲಿ ಅಂತಂದಾಳೆ. ಅವ್ರು ಏನದಂತಂದ್ರೆ ಸಹಕಾರ ಮಾಡ್ತಾ ಇದ್ದಾರೆ. ಅವ್ರ ಆಸೆಗಳನ್ನ ಏನದಂತಂದ್ರೆ ಏನಂತ ದೊಡ್ಡ ಆಸೆಗಳು ಇರೋದಿಲ್ಲ. ಅವ್ರ ಆಸೆಗಳು ಮಾಡ್ಬೇಕಾಯ್ತಂದ್ರೆ ಪೂರೈಸಬೇಕಾದ್ರೆ ನಮ್ಗೆ ಸರ್ಕಾರ ಇದ್ರೆ ಒಳ್ಳೇದಿತ್ತು. ಸರ್ಕಾರ ಇಲ್ಲದ ಕಾರಣ ಏನಂತಂದ್ರೆ ತೊಂದರೆ ಆಗ್ಯದ. ಆದಷ್ಟು ನಮ್ಗೆ ಎಷ್ಟು ನಮ್ಮ ಈ ಶಾಸಕರ ಅಧಿಕಾರ ವ್ಯಾಪ್ತಿಯೊಳಗೆ ಏನ್ ಬರ್ತದ ಅನುದಾನ ಬಂದದ್ದು ಏನಂತಂದ್ರೆ ಎಲ್ಲರಿಗೂ ಏನದಂತ ಸಮನಾಗಿ ಹಂಚಿ ಅವ್ರಿಗೆಲ್ಲ ಏನಂದ್ರೆ ಅವ್ರ ಕೆಲಸ ಮಾಡಿಸ್ಕೊಡ್ಬೇಕನ್ನೋದು ಒಂದು ಉದ್ದೇಶದಿಂದ ರಾಜಕೀಯದಾಗ ಆಕೆ ಮುಂದುವರೆದಾಳ. ಇದೇ ರೀತಿ ಮುಂದುವರಿಲಿ ಅಂತೇಳಿ ಜನರಲ್ಲಿ ಕೇಳ್ಕೊಳ್ತೀವಿ ಅಷ್ಟೇ. ಸರ್, ನಿಮ್ಮ ಪತ್ನಿಯವರು ಎಲೆಕ್ಷನ್ ಅಲ್ಲಿ ನಿಂತಿದ್ದಾಗ ಟಾಕ್ ಫೈಟ್ ತುಂಬಾ ಇತ್ತು. ಯಾರೋ ಒಬ್ರು ಮೀಸೆ ಬೋಳಿಸ್ಕೋತೀನಿ ಅಂದ್ರು. ನೀವೇನಾದ್ರೂ ವ್ಯವಸ್ಥೆ ಮಾಡಿಕೊಟ್ರ ಅವರಿಗೆ? ಅವರಿಗೆ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಅವರಾಗಿ ತಾವು ಹೇಳಿದ್ರೆ ತಾವು ಪಾಲಿಸ್ಬೇಕಷ್ಟೇ. ನಿಮಗೆ ಅದನ್ನೆಲ್ಲ ಕೇಳಿದಾಗ ಏನ್ ಅನ್ನಿಸ್ತಿತ್ತು ಅಂತ? ಈಗ ಅವ್ರ ಅಭಿಪ್ರಾಯ ಅವರಿಗೆ ನಾವೇನು ಈಗ ಅವ್ರ ಪ್ರಯತ್ನ ಅವ್ರ ಏನದಂತಾರೆ ಆ ರೀತಿ ಹೇಳೋದ್ರಿಂದ ನಮಗೂ ಹೆಚ್ಚಿಗೆ ಏನದಂತಾರೆ ಜನರಿಗೆ ಕೂಡ ಇದ್ ಮಾಡಬೇಕು, ಸಂಪರ್ಕ ಮಾಡಬೇಕು, ನಾವು ಬೆಳೆಸ್ಬೇಕು ಅಂತ ನಾವು ಉದ್ದೇಶನೇ ಹೊಂದಿದೀವಿ ಹೊರತಾಗಿ ಅವ್ರ ಮೇಲೆ ನಾವೇನು ದ್ವೇಷ ಮಾಡಕ್ಕೆ ಇಲ್ಲ. ಅಂದ್ರೆ ಜನ ಬೆಂಬಲ ಇದ್ರೆ ಎಂಥವ್ರನ್ನು ಕೂಡ ಬೇಕಿದ್ರು ಮಣಿಸಬಹುದು ಅಂತ. ನನಗೆ ಇಬ್ರು ನಮ್ಮ ಕರ್ನಾಟಕದಲ್ಲಿರುವಂತ MLA ಗಳ ಪೈಕಿ ಇಬ್ರು ತುಂಬಾ ಸ್ಪೆಷಲ್ ಅಂತ ಅನ್ಸುತ್ತೆ. ಒಬ್ರು ಹರಪನಹಳ್ಳಿ ಲತಾ ಮಲ್ಲಿಕಾರ್ಜುನ್, ತಾನು ಏನು ಅನ್ನುವಂಥದ್ದನ್ನ ಕಾಂಗ್ರೆಸ್ಸಿಗೆ ತೋರಿಸಿಕೊಟ್ಟವರು, ಮತ್ತು ಇನ್ನೊಬ್ರು ಸ್ವಾಭಿಮಾನದ ಹೋರಾಟದಲ್ಲಿ ಗೆದ್ದಂಥವ್ರು, ಆ ಪೈಕಿ ನಿಲ್ಲುವಂಥದ್ದು ಕರೆಮ್ಮ ನಾಯಕ್ ಅವರು. ಸ್ವಾಭಿಮಾನದ ಹೋರಾಟಕ್ಕೆ ಯಾವತ್ತೂ ಕೂಡ ಸೋಲಿಲ್ಲ ಅನ್ನೋದಕ್ಕೆ ಜೀವಂತ ಸಾಕ್ಷಿಗಳು.